ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪುನಃ ಒಂದು ಸಲ ದೇವರ ವಾಕ್ಯವನ್ನು ಆಲಿಸಲು ಪ್ರಾರ್ಥಿಸಲು ದೇವರು ನೀಡಿದ ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ನಿಮ್ಮೆಲ್ಲ ಅವಶ್ಯಕತೆಗಾಗಿ ಈ ದಿನದ ಮುಂಜಾನೆ ಪ್ರಾರ್ಥಿಸುತ್ತೇನೆ. ಪ್ರಭುವೇ, ಇಂದು ವಾಕ್ಯ ಆಲಿಸಲು ಸಿದ್ಧರಾಗಿರುವ ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಸಮರ್ಪಿಸುತ್ತೇನೆ. ಈ ವಾಕ್ಯ ಆಲಿಸುವ ಈ ಆತ್ಮೀಯರ ಜೀವಿತವನ್ನು ಕುಟುಂಬವನ್ನು ಸಮರ್ಪಿಸುತ್ತೇನೆ. ಲಕ್ಷಗಟ್ಟಲೆ ಜನರು ಆಗಿದ್ದಾರೆ. ಈ ವಾಕ್ಯವನ್ನು ಆಲಿಸುವವರು, ಅದನ್ನು ಬರೆದು ಇಡುವವರು, ಕಲಿಯುವವರು, ಅದನ್ನು ಪ್ರತಿನಿತ್ಯ ಅನೇಕ ಬಾರಿ ಹೇಳಿ ಪ್ರಾರ್ಥಿಸುವವರು, ಮರೆತು ಹೋಗದೆ ಇರಲು ಅನೇಕ ಬಾರಿ ಬರೆದು ಇಡುವವರು ಇದ್ದಾರೆ. ಪ್ರಭುವೇ, ಅಷ್ಟು ಬೆಲೆ ಕೊಟ್ಟು ಆಗಿದೆ ಈ ಕಾಲದಲ್ಲಿ ಲಕ್ಷಗಟ್ಟಲೆ ವ್ಯಕ್ತಿಗಳು ನಿಮ್ಮ ವಾಕ್ಯವನ್ನು ಆಲಿಸುವುದು. ಪ್ರಭುವೇ, ಈಗ ಪ್ರಾರ್ಥಿಸುವ ಒಬ್ಬೊಬ್ಬರನ್ನು, ಕುಟುಂಬವನ್ನು, ಈ ವಾಕ್ಯವನ್ನು ಶೇರ್ ಮಾಡುವವರನ್ನು, ಅದರಿಂದ ವಾಕ್ಯ ಆಲಿಸುವವರನ್ನು ಎಲ್ಲರನ್ನು ನೆನೆಸಿ ಪ್ರಾರ್ಥಿಸುತ್ತೇನೆ. ಇಂದು ನಾವು ಆಲಿಸುವ ವಾಕ್ಯ ಪ್ರವಾದಿ ಯೆರೆಮೀಯನ ಗ್ರಂಥ 15ನೇ ಅಧ್ಯಾಯ 19ನೇ ವಾಕ್ಯವನ್ನು ಆಲಿಸೋಣ. ಅದಕ್ಕೆ ಸರ್ವೇಶ್ವರ, ನೀನು ನನಗೆ ಅಭಿಮುಖನಾಗಿ ಹಿಂತಿರುಗಿ ಬಂದರೆ ಮರಳಿ ನಿನ್ನನ್ನು ನನ್ನ ಸೇವೆಗೆ ಸೇರಿಸಿಕೊಳ್ಳುವೆನು. ತುಚ್ಛವಾದುದನ್ನು ತೊರೆದು ಅಮೂಲ್ಯವಾದುದನ್ನು ಉಚ್ಚರಿಸುವೆ. ಆದರೆ ನೀನು ನನ್ನ ಬಾಯಂತಿರುವೆ. ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳುವರು, ನೀನು ಅವರ ಕಡೆಗೆ ತಿರುಗದಿರುವೆ. ಪ್ರಿಯರೇ, ತುಚ್ಛವಾದುದನ್ನು ಹೇಳಬಾರದು. ನಮ್ಮ ಜೀವನವಾಗಿ ಸಂಬಂಧಪಟ್ಟ ಯೋಚಿಸಿ ನೋಡಿ. ಒಂದು ವಿಷಯ ಬರುವಾಗ, ಒಂದು ಸಮಸ್ಯೆ ಬರುವಾಗ ನಾವು ಜಾಸ್ತಿ ಹೇಳುವುದು ತುಚ್ಛವಾದುದನ್ನು, ಬೆಲೆಯನ್ನು ಹಾಳು ಮಾಡುವ ವಾಕ್ಯವಾಗಿದೆ. ಪ್ರಿಯರೇ, ನೀವೇ ಯೋಚಿಸಿ ನೋಡಿ. ನಮ್ಮ ಜೀವನದಲ್ಲಿ ಒಂದು ಸಮಸ್ಯೆ ಬರುವಾಗ ಹೇಳುವುದು ನಾವು ಆಗ ಒಂದು ನಿರಾಸೆಯ ಮಾತು ಆಗಿದೆ, ಅದು ತುಚ್ಛವಾದದ್ದು ಆಗಿದೆ. ಅದು ನಮ್ಮ ಜೀವನದಲ್ಲಿ ಹಲವು ಉಳಿತನ್ನು ಹಾಳು ಮಾಡುತ್ತದೆ. ಆದ್ದರಿಂದ ಅದನ್ನು ತುಚ್ಛವಾದುದನ್ನು ಎಂದು ಹೇಳುವುದು. ಬೆಲೆಯುಳ್ಳ ಮಾತು ಎಂದರೆ ಅದು ಒಳ್ಳೆಯ ಮಾತುಗಳು, ಒಳ್ಳೆಯ ವಾಕ್ಯಗಳು. ಅದು ಉಳಿತಿನ ವಾಕ್ಯವಾಗಿದೆ, ವಿಶ್ವಾಸದ ವಾಕ್ಯವಾಗಿದೆ, ದೇವರ ವಾಕ್ಯವಾಗಿದೆ. ಒಂದು ಸಮಸ್ಯೆ ನೋಡಿ, ದೇವರ ವಾಕ್ಯವನ್ನು ವಿಶ್ವಾಸದಲ್ಲಿ ಹೇಳಿದರೆ ಅದು ದೇವರ ನಾಲಿಗೆ ತರ ಆಗುತ್ತದೆ. ಹಾಲೆಲೂಯಾ. ನೀವು ಪ್ರಾರ್ಥಿಸುವಾಗ ಹೀಗೆ ಹೇಳಿ: ದೇವರೇ, ನನ್ನ ನಾಲಿಗೆಯನ್ನು ನಿಮ್ಮ ನಾಲಿಗೆಯಾಗಿ, ನನ್ನ ಸ್ವರವನ್ನು ನಿಮ್ಮ ಸ್ವರವಾಗಿ ಮಾರ್ಪಡಿಸಿರಿ. ಹಾಲೆಲೂಯಾ. ಒಂದು ವ್ಯಕ್ತಿಗಾಗಿ ಮನಸ್ಸಿನಿಂದ ಪ್ರಾರ್ಥಿಸಿದರೆ ಆ ಪ್ರಾರ್ಥನೆ ದೇವರ ವಾಕ್ಯವಾಗಿ ಬದಲಾಗಬೇಕು. ಆ ಸಮಸ್ಯೆ ಆ ವ್ಯಕ್ತಿಗೆ ಬದಲಾವಣೆ ಕೊಡಬೇಕು. ಒಂದು ರೋಗಿಯನ್ನು ನೋಡಿ ಸೌಖ್ಯವಾಗಲಿ ಎಂದು ಹೇಳಿದರೆ ಆ ರೋಗಿ ಸೌಖ್ಯವಾಗಬೇಕು. ಅದಾಗಿದೆ ದೇವರ ಸ್ವರ. ದೇವರ ಸ್ವರವಾಗಿ ನಾವು ಬದುಕಬೇಕು. ಈ ವಾಕ್ಯ ಆಲಿಸುವ ನೀವು ಒಂದು ಸಮಸ್ಯೆಯ, ಒಂದು ಬೆದರಿಕೆಯ ಮುಂದೆ ಆಗಿದ್ದರೆ, ಒಂದು ಸಮಾಧಾನ ಇಲ್ಲದ ಅವಸ್ಥೆಯಲ್ಲಿ ಆಗಿದ್ದರೆ ತುಚ್ಛವಾದದ್ದನ್ನು ಹೇಳಬೇಡಿ. ಸರಿಯಾಗಲ್ಲ, ಇದು ನಡೆಯಲ್ಲ, ನನಗೇನು ಶಾಪವಿದೆ, ನಾನು ಉದ್ಧಾರವಾಗುವಲ್ಲ ಎಂದು ಹೇಳಬಾರದು. ಅದು ತುಚ್ಛವಾದದ್ದು ಆಗಿದ್ದರೆ ಹಾಗಾದರೆ ಒಳ್ಳೆಯ ಮಾತುಗಳನ್ನು ಹೇಳಿರಿ. ದೇವರು ನನ್ನನ್ನು ಅನುಗ್ರಹಿಸುತ್ತಾರೆ, ನನ್ನ ಕುಟುಂಬವನ್ನು ಅನುಗ್ರಹಿಸುತ್ತಾರೆ, ನನ್ನ ತಲೆಮಾರನ್ನು ಅನುಗ್ರಹಿಸುತ್ತಾರೆ. ಹಾಗೆ ನೀವು ಒಳ್ಳೆಯ ಮಾತು ಹೇಳಿದರೆ ನಿನ್ನ ನಾಲಿಗೆ ದೇವರ ನಾಲಿಗೆ ತರ ಆಗುತ್ತದೆ. ಹಾಲೆಲೂಯಾ. ಹಾಗೆ ಹೇಳುವ ಒಂದು ಮಾತು ಸಹ ಆಳು ಮಾತು ಆಗಲು ಸ್ವರ್ಗದ ದೇವರು ಸಮ್ಮತಿಸುವುದಿಲ್ಲ. ಹಾಲೆಲೂಯಾ. ಪ್ರಿಯರೇ, ನೀವು ಬರೆದು ಇಟ್ಟು ಪ್ರಾರ್ಥಿಸುವ ನಿಯೋಗವನ್ನು ನೋಡಿ. ನೀವು ಒಳ್ಳೆಯ ವಾಕ್ಯದಲ್ಲಿ ಹೇಳಿ: ಈ ರೋಗದಿಂದ, ಈ ಸಾಲದಿಂದ, ಈ ಸಮಸ್ಯೆಯಿಂದ, ನನ್ನ ಎಲ್ಲ ಅವಶ್ಯಕತೆಯಿಂದ ದೇವರು ನನಗೆ ಉತ್ತರ ನೀಡುತ್ತಾರೆ. ಈ ಸಮಸ್ಯೆಯಿಂದ ನನಗೆ ಬಿಡುಗಡೆಯಾಗುವ ಸಮಯ ಬರುತ್ತಿದೆ. ಹಳೆಯ ಒಡಂಬಡಿಕೆಯಲ್ಲಿ ಜೋಸೆಫನ ಜೀವನದಲ್ಲಿ ಅನೇಕ ಸಂಕಟಗಳು ಇದ್ದವು. ಆದರೂ ಜೋಸೆಫನು ಜೀವನವು ಅನುಗ್ರಹದಿಂದ ತುಂಬಿದ ಒಂದು ಕಾಲ ಉಂಟಾಯಿತು. ಇಂದು ನಿಮ್ಮ ಜೀವನದಲ್ಲಿ ಸಂಭವಿಸುತ್ತದೆ. ನಿಮ್ಮ ಎಲ್ಲ ಸಮಸ್ಯೆಯು, ಪರಿಸ್ಥಿತಿಯು ಬದಲಾಗುತ್ತದೆ. ಅನುಗ್ರಹ ತುಂಬಿ ಕೊಡುವ ಒಂದು ಕಾಲ
ನಿಮ್ಮದಾಗಿದೆ, ಅದಕ್ಕಾಗಿ ನಿಮಗಾಗಿ ಪ್ರಾರ್ಥಿಸುತ್ತೇನೆ. ನಮಗೆ ಪ್ರಾರ್ಥಿಸೋಣ. ಪ್ರಭುವೇ, ನನ್ನ ನಾಲಿಗೆಯನ್ನು ನಿಮ್ಮ ನಾಲಿಗೆಯಾಗಿ ಮಾಡಿರಿ, ನನ್ನ ಸ್ವರವನ್ನು ನಿಮ್ಮ ಸ್ವರವನ್ನಾಗಿ ಮಾಡಿರಿ. ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಸಾಧ್ಯವಾದಷ್ಟು ಶೇರ್ ಮಾಡಿರಿ. ಇದು ಒಂದು ಶುಭ ಸಂದೇಶ ಪ್ರಚಾರಕ ಕಾರ್ಯವಾಗಿದೆ. ಅದರಿಂದ ಎಲ್ಲರೂ ಅನುಗ್ರಹಿತರಾಗಲಿ. ಹಾಲೆಲೂಯ, ಆಮೇನ್. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.